ಇದ್ರೊಳಗೆ ಸಿಗೋದು ತುಂಬ ಕಷ್ಟ, ಇವತ್ತು ಇಲ್ಲೇ ಸಿಕ್ಬಿಟ್ಟಿದೆ ಅಂತ ಹೇಳ್ಬಿಡ್ತಾ ಇದ್ದಾರೆ. ನೀವು ಕರೆದ್ರೆ ದಿನ ಬರ್ತೀವಿ, ನಮ್ಗೇನ ಆಯ್ತಾ. ನಮ್ಮ ಬಳ್ಳಾರಿಗೆ ಇವತ್ತು ಬನ್ನಿ ಅಂತ ಹೇಳಿದ್ರೆ ಬಂದಿದ್ದೇವೆ. ಯಾವ್ದಾದ್ರು ಜಿಲ್ಲೆಗೆ ನಾವು ಹೋಗ್ಬೇಕು ಅಂದ್ರೆ ಜಿಲ್ಲಾಧ್ಯಕ್ಷರು ಕೇಳ್ಕೊಂಡು ಹೋಗ್ಬೇಕು. ಹಂಗಾಗಿ ಅದ್ರ ಕಾರಣ ಯಾರು ಅನ್ನೋದು ಅವ್ರನ್ನ ಕೇಳ್ಕೊಂಬಿಡಿ, ನನಗೆ ಗೊತ್ತಿಲ್ಲ ಆಯ್ತಾ. ಒಂದು ವಿಷಯ. ಎರಡನೇದು, ಇವತ್ತು ಒಂದೊಳ್ಳೆಯ ಒಂದು ಉದ್ದೇಶವನ್ನು ಇಟ್ಕೊಂಡು ತಾವು ಇವತ್ತು ನಮ್ಮ ಮೂಲಕ ಉದ್ಘಾಟನೆ ಮಾಡಿಸಿದ್ದೀರಾ. ಹೇಳಿದ್ರು ಬಹಳ ಆದೇಶಗಳನ್ನು ಮಾಡಿಸಿದ್ದಾರೆ, 7 ಪೇ ಕಮಿಷನ್ ಹಾಗೆ ಹೀಗೆ ಅಂತ. ಬಹುಶಃ ಅದನ್ನು ಮಾಡಿದ್ದೇವೆ ಅಂದರೆ ಅದ್ರ ಹಿಂದೆ ಇರುವಂಥ ಶ್ರಮ ಯಾರು ಅಂದರೆ ನೀವುಗಳು ಅನ್ನುವಂಥದ್ದನ್ನು ಬಹಳ ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ. ಮೂರನೇ ವಿಷಯ, ಇವತ್ತು ಸರ್ಕಾರಿ ನೌಕರಾಗಿ ತಾವೆಲ್ಲ ಕೂಡ ನಿವೃತ್ತರಾಗಿದ್ದೀರಾ. ಭಾಳಷ್ಟು ಸೆಮಿ ಗೌರ್ಮೆಂಟ್ ಸೆಕ್ಟರಲ್ಲಿ ಕೆಲಸ ಮಾಡಿದ್ದೀರಾ. ನಿಮ್ಮ ಬೈಲಾ ಪ್ರಕಾರ ಏನೇನಿದೆಯೋ ಅಲ್ಲೆಲ್ಲ ಕೆಲಸ ಮಾಡಿ ಇವತ್ತೊಂದು ಅದ್ಭುತವಾದ ಒಂದು ಕೆಲಸಕ್ಕೆ ತಾವು ಕೈಯನ್ನು ಹಾಕಿದ್ದೀರಾ. ತಮ್ಮ ಕಾರ್ಯ ಹೀಗೆ ಯಶಸ್ಸನ್ನು ಸಾಧಿಸ್ತೀನಿ ಅಂತೇಳಿ ಮೊದಲನೇದಾಗಿ ತಮಗೆ ಶುಭವನ್ನು ಕೋರ್ತೇನೆ. ಸುಮಾರು ಒಂದು ತಾಲೂಕಿನಲ್ಲಿ 200 ಜನ ರಿಟೈರ್ಡ್ ಅಫಿಷಿಯಲ್ನ ಒಂದು ಕಡೆ ಸೇರಿಸ್ಕೊಂಡು ಒಂದು ಸೊಸೈಟಿಯನ್ನು ಮಾಡುವಂಥ ಒಂದು ಒಳ್ಳೆಯ ಪ್ರಯತ್ನಕ್ಕೆ ತಾವೆಲ್ಲ ಕೂಡ ಮಾಡಿದ್ದೀರಾ. ಸಹಕಾರ ಅಂತ ಹೇಳಿದ್ರೆ, ಸಹಕಾರ ಇಲಾಖೆ ಅಂತ ಹೇಳಿದ್ರೆ ಒಬ್ಬರಿಗೆ ಒಬ್ಬರು ಸಹಕಾರವನ್ನು ಕೊಡುವಂಥದ್ದು, ನನಗೆ ನೀನು ನಿಮಗೆ ನಾವು ಅನ್ನುವಂಥ ಒಂದು ಸಹಕಾರ ತತ್ವದಡಿ ಈ ಸೊಸೈಟಿಯನ್ನು ಪ್ರಾರಂಭ ಮಾಡಿರುವಂಥದ್ದು. ಸ್ಥಿತಿವಂತರ ಹಣವನ್ನು ಬಡವರಿಗೆ ಅಥವಾ ಅವಶ್ಯಕತೆ ಇರುವಂಥವ್ರಿಗೆ, ಅದರ ಆರ್ಥಿಕವಾಗಿರ್ಬೋದು ಬೇರೆ ಕಾರಣಗಳಿರ್ಬೋದು, ಆ ಮೂಲಕ ಅವ್ರಿಗೆ ಟ್ರಾನ್ಸಾಕ್ಷನನ್ನು ಇನ್ನು ಮಧ್ಯ ಮೀಡಿಯೇಷನ್ ಅದು ಮಾಡಿ ಆ ಸಂಸ್ಥೆ ಕೂಡ ಒಂದಿಷ್ಟು ಬಡ್ಡಿಯ ಲಾಭದಾಯಕ ಅಂಶವನ್ನು ಇಟ್ಕೊಂಡು ಆ ಸಂಸ್ಥೆ ಕೂಡ ಸಮಾಜಮುಖಿ ಕೆಲಸ ಮಾಡಬೇಕು ಅನ್ನುವಂಥದ್ದು ಇದರ ಮೂಲ ತತ್ವವಾಗಿದೆ. ತಮಗೆ ಕೂಡ ಗೊತ್ತಿದೆ ಅಂತೇಳಿ ಭಾವಿಸ್ತೇನೆ. ಭಾಳ ಜನ ರಿಟೈರ್ಡ್ ಆದ್ರೆ ತಾವೆಲ್ಲ ಇದ್ದೀರಾ. ಭಾಳ ಅವಶ್ಯಕತೆ ಯಾರಿಗಿದೆ ಅನ್ನೋ ಗೊತ್ತಿಲ್ಲ, ನಿಮಗಂತೂ ಭಾಳ ಅವಶ್ಯಕತೆ ಇದೆ ಅಂತೇಳಿ ಭಾವಿಸ್ತೇನೆ. ಕೆಲಸದಾಗಿದ್ದಾಗ ಲೋನ್ ಯಾರ್ಯಾರು ಕೊಡ್ತಾರೆ ಅನ್ನುವಂಥ ಆತಂಕ, ದುಗುಡ, ಆಸೆ, ಆಕಾಂಕ್ಷೆ ಇರ್ತದೆ. ಕೆಲಸದಾಗಿದ್ದಾಗ ಯಾವ್ಯಾವ ಬ್ಯಾಂಕ್ ಲೋನ್ ಕೊಡ್ತದಪ್ಪ, ಅಲ್ಲೆಲ್ಲ ಮೆಂಬರ್ಶಿಪ್ಪು ಅಕೌಂಟ್ಸು ಮಾಡಿ ಸಾಲ ತಗೊಳ್ಳೋಣ ಅಂತ ಇರ್ತದೆ. ಅದು ಒಂದು ಆ್ಯಂಗಲ್. ನೀವು ಕೂಡ ಅದೇ ಮಾಡಿದ್ರೆ ನಾವು ಅದೇ ಮಾಡ್ತಾ ಇದ್ದೀವಿ. ಆದರೆ ನಿಮ್ಮ ಆತಂಕ ದುಗುಡ ಏನು ಅಂದರೆ, ದುಡ್ಡೆಲ್ಲ ಬಂದ್ಬಿಡಿದೆ, ಎಲ್ಲಪ್ಪ ಗ್ಯಾರಂಟಿ ಇರೋ ಕಡೆ ಇಡಬೇಕು ಅನ್ನುವಂಥ ಆತಂಕ ರಿಟೈರ್ಡ್ ಆದ್ಮೇಲೆ ಕಾಡ್ತಾ ಇರುತ್ತೆ ನಿಮಗೆ. ಹಾಗಾಗಿ ನಿಮ್ಮ ಸಂಘವೇ ನಿಮಗೆ ಗ್ಯಾರಂಟಿ ಅನ್ನುವಂಥ ಒಂದು ಆಲೋಚನೆ ಮಾಡಿ ಇವತ್ತು ಪತ್ತಿನ ಸಹಕಾರ ಸಂಘವನ್ನು ಪ್ರಾರಂಭ ಮಾಡುವಂಥದ್ದು ತುಂಬ ಒಳ್ಳೆಯ ಬೆಳವಣಿಗೆ. ನೀವೆಲ್ಲ ರಿಟೈರ್ಡ್ ಆಗ್ತೀರಾ. DCRG, ಪೆನ್ಷನ್, ಕಮ್ಯುಟೇಷನ್, EL ಎನ್ಕ್ಯಾಶ್ಮೆಂಟ್ ಇದೆಲ್ಲ ಹಣ ಬರುತ್ತೆ. ಆ ಹಣವನ್ನೆಲ್ಲ ಕೊಟ್ಟು ನೀವು ಯಾವುದೋ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲೋ ಎಲ್ಲೋ SB ನಲ್ಲಿ ಇಟ್ಟರೆ 4%, 5% ಕೊಡ್ತಾರೆ. ಇಲ್ಲಿ 8-9% ಡಬಲ್ ದುಡ್ಡು ಸಿಗ್ತದೆ. ಆದರೆ ಒಂದು ಹೇಳ್ತೇನೆ, ಬಹಳಷ್ಟು ಜನ ಕಷ್ಟಪಟ್ಟು ವೇತನದ ಉಳಿತಾಯ ಹಣವನ್ನು ಇಟ್ಟಿರ್ತಾರೆ. ನೀವು ಸಾಲ ಕೊಡಬೇಕಾದ್ರೂ ಕೂಡ ಯೋಚನೆ ಮಾಡಿ ಆ ಹಣ ಸದ್ಬಳಕೆ, ಸದ್ವಿನಿಯೋಗ ಆಗಬೇಕು. ಅದರ ಜವಾಬ್ದಾರಿಯನ್ನು ಕೂಡ ತಾವು ಸಂಘ ತೆಗೆದುಕೊಳ್ಬೇಕು ಅನ್ನುವಂಥದ್ದು ಬಹಳ ಮೂಲ ಪ್ರಶ್ನೆ ಆಗಿದೆ. ಒಂದು ಮೂಲ ಬಂಡವಾಳವನ್ನು ವೃದ್ಧಿಸಬೇಕು ಅಂದರೆ ಸಂಘದ ಸದಸ್ಯರೇ ಮಾಡಬೇಕು. ಇಲ್ಲಿರುವಂಥವರೆಲ್ಲ ಕೂಡ 10 ಲಕ್ಷ ಇಟ್ಟರೆ 20 ಕೋಟಿ ಆಗುತ್ತೆ. 200 ಜನದಲ್ಲಿ 2 ಲಕ್ಷ ಇಟ್ಟರೆ 40 ಲಕ್ಷ ಆಗ್ತದೆ. ಹಿಂಗೆ ಅದನ್ನ 5 ಲಕ್ಷ ಇಟ್ಟರೆ 1 ಕೋಟಿ ಆಗ್ತದೆ. ಹೀಗೆ ನಡ್ಕೊಳ್ತಾ ಹೋಗ್ತಾ ಇರುತ್ತೆ. ನಿಮ್ಮ ಹಣವನ್ನು ಇಟ್ಟು ಅದಕ್ಕೆ ಬಡ್ಡಿ ತೆಗೆದುಕೊಳ್ಳುವಂಥ ಒಂದು ಆಲೋಚನೆ ಕೂಡ ಇದೆ. ಸೊ ಮ್ಯಾಕ್ಸಿಮಮ್ ಒಂದು 10%ಗೆ ಲೋನ್ ಕೊಡೋ ಪ್ರಯತ್ನ ಮಾಡಿ. ನೀವೊಂದು 8% ತಗೊಳ್ಳಿ. 2% ಇನ್ಸ್ಟಿಟ್ಯೂಷನ್ ರನ್ ಆಗುತ್ತೆ ಫಾರ್ ಲಾಂಗ್ ಟರ್ಮ್. ಒಂದೇ ದಿವಸ ಆಗಲ್ಲ, ಒಂದು 3-4 ವರ್ಷಗಳ ಕಾಲಘಟ್ಟ ಆದಮೇಲೆ ನಿಮ್ಮ ವೇತನ, ಭತ್ಯೆ ಮತ್ತು ಇದರ ಬಾಡಿಗೆ, ಸ್ಟಾಫು ಇದಕ್ಕೇನು ಖರ್ಚು ಬೇಕು ಅದಕ್ಕೆ ಕ್ಯಾಲ್ಕುಲೇಟಿವ್ ಮಾಡಿ ಆ ರೇಟನ್ನು ಫಿಕ್ಸ್ ಮಾಡಿ ನಿಮ್ಮ ಸದಸ್ಯರಿಗೂ ಅನುಕೂಲ ಮಾಡಬೇಕು ಸಾಲ, ಮತ್ತು ಯಾರು ಡೆಪಾಸಿಟ್ ಮಾಡ್ತಾರೋ ಅವರ ಹಿತವನ್ನು ಕೂಡ ಕಾಪಾಡುವಂಥ ಒಂದು ದೊಡ್ಡ ಕೆಲಸವನ್ನು ತಮ್ಮ ಸಂಸ್ಥೆ ಮಾಡಬೇಕು ಅನ್ನುವಂಥ ವಿನಂತಿಯನ್ನು ಕೂಡ ಮಾಡ್ತೇನೆ. ನಾನು ಕೂಡ ಈಗಾಗಲೇ 3 ಸೊಸೈಟೀಸ್ಗಳನ್ನು ಪ್ರಾರಂಭ ಮಾಡಿದ್ದೇನೆ. ಬಹುಶಃ 10 ವರ್ಷದ ಕೆಳಗೆ ಒಂದು ಶಿವಮೊಗ್ಗದಲ್ಲಿ ಸರ್ಕಾರಿ ನೌಕರ ಸೌಹಾರ್ದ ಸೊಸೈಟಿ ಪ್ರಾರಂಭ ಮಾಡಿದ್ವಿ. ಅವಾಗ ಯಾರು ಮೆಂಬರ್ಶಿಪ್ ಬರ್ತಿಲ್ಲ, ಒಂದು 150-200 ಜನ ಬಂದಿದ್ರು. ನಾನು ಹೇಳೋದು 10 ವರ್ಷದ ಹಿಂದಿನ ಘಟನೆ. 2013-14ರಲ್ಲಿ ನಾವಿವತ್ತು ಯೋಚನೆ ಮಾಡಿ ಅದನ್ನು ಯಾವ ಮಟ್ಟಕ್ಕೆ ತಗೊಂಡೋಗಿದ್ದೇವೆ ಅಂದರೆ ಸುಮಾರು 120 ಕೋಟಿ ಸಾಲವನ್ನು ಒಂದೇ ಜಿಲ್ಲೆಯಲ್ಲಿ ಕೊಡಿಸಿದ್ದೇವೆ. ಒಂದೇ ಜಿಲ್ಲೆಯಲ್ಲಿ ಪ್ರತಿ ವರ್ಷ 2 ಕೋಟಿ ಲಾಭ ತರುವಂಥ ಸಂಸ್ಥೆಯಾಗಿ ಒಂದು ಸಂಘವನ್ನು ಕಳೆದ 10 ವರ್ಷಗಳಲ್ಲಿ ಒಂದು ಜಿಲ್ಲಾ ಕೇಂದ್ರದಲ್ಲಿ ಬೆಳೆಸಿರುವಂಥ ಕೀರ್ತಿ ಇದೆ. ಸೊ ಹಾಗಾಗಿ
ಸಾಕಷ್ಟು ಸವಾಲುಗಳಿದೆ, ಸಮಸ್ಯೆಗಳಿದೆ. ಅದೆಲ್ಲ ಸವಾಲುಗಳ ಸಮಸ್ಯೆಗಳ ನಡುವೆ ಸಂಘವನ್ನು ಕಟ್ಟುವಂಥ ಒಂದು ಬಹುದೊಡ್ಡ ಕೆಲಸಕ್ಕೆ, ಕಾಯಕಕ್ಕೆ ತಾವು ಕೈ ಹಾಕಿರುವಂಥದ್ದೊಂದು ಹೆಮ್ಮೆಯ ಸಂಗತಿ. ಖಂಡಿತ ಇದನ್ನು ತಾಲೂಕಿಗೆ ಬಿಟ್ಟು ಇದು ಜಿಲ್ಲಾ ವ್ಯಾಪ್ತಿಗೆ ವಿಸ್ತರಿಸುವಂಥ ಕೆಲಸವನ್ನು ಹನುಮಂತರಾಯ್ ಅವರು ಮಾಡಬೇಕು ನಿಮ್ಮ ತಂಡ ಅನ್ನುವಂಥ ವಿನಂತಿ ಮಾಡಿಕೊಳ್ತೇನೆ. ಭಾಳ ಜನ FDsಗಳನ್ನು ಇಡಿ, ಲೋನ್ಸ್ಗಳನ್ನು ಕೊಡಿಸಿ ಸಂಸ್ಥೆ ಯಾಕೆ ಬೆಳೆಯೋದಿಲ್ಲ ಆಮೇಲೆ ನನ್ನನ್ನು ಕೇಳಿ. ಇಷ್ಟೇ ಎರಡೇ, FDsಗಳನ್ನ ಇಡಬೇಕು, ಸಾಲ ಕೊಡಿಸ್ಬೇಕು, ರೀಪೇಮೆಂಟ್ ಆಗಬೇಕು. ಇಷ್ಟು ಕೆಲಸ ಆದರೆ ನಾವು ಯಾರು ಹೇಳೋದು ಬೇಡ, ಸಂಘ ತನ್ನಷ್ಟಕ್ಕೆ ತಾನೇ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ನೆಕ್ಸ್ಟ್ ಬಳಂಗಿ ಅವರು ರಿಟೈರ್ಡ್ ಆಗ್ತಾರೆ ಸ್ವಲ್ಪ ದಿನಕ್ಕೆ, ಅವ್ರದ್ದು ಇಡ್ಸ್ಕೊಳ್ಳಿ ಒಂದು 25 ಲಕ್ಷ ಇಲ್ಲೇ ಮಾಡ್ತಾರೆ. ಅವರೆಲ್ಲ ಬಿಟ್ಟ ಮೇಲೆ ಅವರು ಸ್ವಲ್ಪ ತಗೊಳ್ಳಿ ಹಿಂಗೆ. ಆಮೇಲೆ ನಮ್ಮ ಲಿಂಕ್ಟಿಂದ ಫ್ರೆಂಡ್ ಬರೆಯೋದು ಅವರು ರಿಟೈರ್ಡ್, ಮಾಜಿ ಅಧ್ಯಕ್ಷ, ಒಳ್ಳೆ ದುಡ್ಡು ಇಟ್ಟಿರೋರೆಲ್ಲ ಹಳೆ ಸ್ನೇಹಿತರು. ನನಗೆ ಈ ಥರದೆಲ್ಲ ತಗೊಂಡು ಈ ಸಂಸ್ಥೆ ಬೆಳೆಸುವಂಥ ಕೆಲಸ ಮಾಡಿ, ಒಂದು ಕಡೆ ಸಂಘಟನೆ ಆಗ್ತದೆ, ಒಂದು ಕಡೆ ಆರ್ಥಿಕ ವ್ಯವಹಾರಗಳು ಪ್ರಾರಂಭ ಆಗ್ತದೆ, ಒಂದು ಕಡೆ ಸಮನ್ವಯ ಬೆಳೆಯುತ್ತೆ, ಒಂದು ಕಡೆ ಸಂಬಂಧಗಳು ಬೆಳೆಯುತ್ತೆ, ಒಂದು ಕಡೆ ಸಮಾಜದಲ್ಲಿ ಮೌಲ್ಯಯುತ ಬೆಳವಣಿಗೆಗಳು ಕೂಡ ಒಂದು ಮೇಲ್ಪಂಕ್ತಿಯನ್ನು ಹಾಕಲಿಕ್ಕೆ ಕೂಡ ಈ ಸಹಕಾರ ಸಂಘ ಸಂಸ್ಥೆಗಳ ಮೂಲಕ ಸಾಧ್ಯ ಆಗ್ತದೆ ಎನ್ನುವಂಥದ್ದು ನನ್ನ ಅಭಿಪ್ರಾಯ ಆಗಿದೆ. ಆ ಹಿನ್ನೆಲೆಯಲ್ಲಿ ಈ ಸಂಸ್ಥೆ ಉತ್ತರೋತ್ತರವಾಗಿ ಚೆನ್ನಾಗಿ ಬೆಳೀಲಿ. ಯಾಕಂದರೆ ನಿವೃತ್ತರು ಮತ್ತು ಅರೆ ಸರ್ಕಾರಿ ನೌಕರಿಗೆ ಭಾಳ ಇರಲಿಲ್ಲ, ಇಲ್ಲಿ ಆಗುವಂಥ ಕೆಲಸವನ್ನು ಮಾಡಿದ್ದೇವೆ ಎನ್ನುವಂಥ ಮಾತನ್ನು ಕೂಡ ಮೊದಲ ಹೆಜ್ಜೆಯಾಗಿ ಕೂಡ ತಾವು ಮಾಡೋದು ತುಂಬ ಸ್ವಾಗತಾರ್ಹವಾಗಿರುವಂಥ ವಿಚಾರ ಅನ್ನುವಂಥದ್ದನ್ನು ಕೂಡ ತಮ್ಮೊಟ್ಟಿಗೆ ಹೇಳ್ಕೊಳ್ತಾ